ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರಾ, ಯಾವುದಾದ್ರೂ ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರಾ, ಆ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಯಾವ ವ್ಯಕ್ತಿಯ ಹೆಸರನ್ನ, ಯಾವ ವ್ಯಕ್ತಿಯ ವಿಚಾರವಾಗಿ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಒಬ್ಬ ವ್ಯಕ್ತಿಯ ವಿಚಾರವಾಗಿ ಮಾತ್ರ ಅವರ ಹೆಸರು ಹೇಳಿಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅವರು ನಿಮ್ಮಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರಾ, ಸೊ ಅವರು ಕಡಿಮೆ ಕಾಂಟ್ಯಾಕ್ಟ್ ಆಗ್ತಾ ಇರ್ಬೋದು, ಅಥವಾ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನೇ ಆಗಿರಬಹುದು, ಆ ವ್ಯಕ್ತಿ ನಿಮ್ಮಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರಾ ಅನ್ನೋ ಕಾನ್ಸೆಪ್ಟ್ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಏನಾದರೂ ಮುಚ್ಚಿಡ್ತಾ ಇದ್ದಾರೆ ನಿಮ್ಮ ಹಿಂದೆ, ಅಥವಾ ನೀವೇನಾದರೂ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ, ಅವರ ಸಿಚುವೇಶನ್ ಅದೇ ರೀತಿ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ನೋಡಬೇಕಾಗತ್ತೆ. ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಸೊ ಆ ವ್ಯಕ್ತಿ ಎನರ್ಜಿ ಯಾವ ರೀತಿ ಇದೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಓಕೆ 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 ಆಬ್ವಿಯಸ್ಲಿ ಇಲ್ಲಿ ಏನಾಗಿದೆ, ಆ ವ್ಯಕ್ತಿ ವಿಚಾರವಾಗಿ ಆ ವ್ಯಕ್ತಿಗೆ ಯಾರೋ ಒಂದಷ್ಟು ಮೋಸ ಮಾಡಿದಂಥದ್ದು, ಅಥವಾ ಆ ವ್ಯಕ್ತಿಯಿಂದ ಯಾರೋ ಅವಾಯ್ಡ್ ಮಾಡ್ತಾ ಇರುವಂಥದ್ದು, ಆ ವ್ಯಕ್ತಿ ನಿಮ್ಮನ್ನು ಹೊರತುಪಡಿಸಿ ಅವರನ್ನೇ ಯಾರೋ ಅವಾಯ್ಡ್ ಮಾಡ್ತಾ ಇರುವಂಥದ್ದು. ಇಲ್ಲಿ ನೀವಿಬ್ಬರು ತುಂಬಾ ಚೆನ್ನಾಗಿದ್ರಿ ಅಂತ ಅನಿಸುತ್ತೆ, ಬಟ್ ನಿಮ್ಮಿಬ್ಬರ ನಡುವೆ ಯಾರೋ ಬಂದಿದ್ದೋ, ಅಥವಾ ಅವ್ರು ಯಾವುದೋ ಒಂದು ಅವಕಾಶಕ್ಕೆ ಹೋಗ್ತಾ ಇದ್ದಿದ್ದೋ, ಅದೇ ಅವ್ರ ಕೈ ತಪ್ಪಿ ಹೋಗ್ತಾ ಇದೆ, ಅವ್ರನ್ನೇ ಯಾರೋ ಒಬ್ಬರು ಅವಾಯ್ಡ್ ಮಾಡ್ತಾ ಇರುವಂಥದ್ದು. ಇದೆಲ್ಲ ಆ ವ್ಯಕ್ತಿ ಎನರ್ಜಿ ನೋಡಿದ್ರೆ ಹೇಗೆ ಅನಿಸುತ್ತೆ ಅಂದರೆ, ಯಾವುದೋ ಒಂದು ಸಂಬಂಧದಿಂದ ಈ ವ್ಯಕ್ತಿ ಮಾನಸಿಕವಾಗಿ ತುಂಬಾ ಕುಗ್ಗಿದ್ದಾರೆ, ಕೊರತೆ ಇದೆ ಈ ವ್ಯಕ್ತಿಗೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ನೆನಪು ಅಲ್ಲ, ಆ ವ್ಯಕ್ತಿ ಬೇರೆ ಇಲ್ಲಿ ಇರೋದನ್ನ ಬಿಟ್ಟು ಇಲ್ಲದೆ ಇರೋದ್ರ ಕಡೆ ಗಮನ ಕೊಟ್ಟು ಅಲ್ಲಿಂದ ಅವಾಯ್ಡ್ಗೆ ಅನುಭವಿಸ್ತಾ ಇದ್ದಾರೆ. ಈ ಪ್ರೆಸೆಂಟ್ ಎನರ್ಜಿ ಅವ್ರದ್ದೇನಿದೆ, ಯಾವುದರಲ್ಲೋ ಮೋಸ ಹೋಗ್ಬಿಟ್ಟೆ, ಯಾವುದೋ ನಾನು ಅಂದ್ಕೊಂಡಿದ್ದ ಹಾಗೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಎನರ್ಜಿ ಇದೆ. 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗಲೇ, ಅಥವಾ ನೀವು ಚೆನ್ನಾಗಿರುವಾಗಲೇ ಈ ವ್ಯಕ್ತಿ ಸಾಕಷ್ಟು ನಿಮಗೆ ನೋವು ಕೊಟ್ಟಿದ್ದಾರೆ. ಈ ವ್ಯಕ್ತಿ ವಿಚಾರವಾಗಿ ಸಾಕಷ್ಟು ನೋವುಗಳನ್ನು ನೀವು ಅನುಭವಿಸಿದಿರಿ. ಎಷ್ಟೋ ಬಾರಿ ಈ ವ್ಯಕ್ತಿ ಮಾಡ್ತಿರುವಂತಹ ತಪ್ಪಿಗೆ ನೀವು ಡಿಪ್ರೆಷನ್ನು, ಆಂಗ್ಸೈಟಿ, ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಊಟ ಸರಿಯಾಗಿ ಮಾಡದೇ ಇರುವಂಥದ್ದು, ಇವ್ರ ವಿಚಾರವಾಗಿ ತುಂಬ ಕೊರಗಿದಂಥದ್ದು, ಹೆಣ್ಣು ದೇವತೆನ ಪ್ರಾರ್ಥನೆ ಮಾಡಿದಂಥದ್ದು, ಈ ರೀತಿ ಎಲ್ಲನೂ ಇದೆ. ಸಾಕಷ್ಟು ವಿಚಾರ ಈ ವ್ಯಕ್ತಿ ಜೊತೆ ನೀವು ಚೆನ್ನಾಗಿದ್ರೂ ಕೂಡ ಮನಸ್ಸಿನಲ್ಲಿ ಅಂತ ಕೆಲವು ಇವರು ಮಾಡ್ತಿರುವಂತಹ ತಪ್ಪುಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕೆಲವು ಬಾರಿ ಅನುಮಾನಗಳು ಪಟ್ಟಿದ್ದಿದೆ, ಅವಮಾನಗಳು ಆಗಿದ್ದೂ ಇದೆ. ಈ ವ್ಯಕ್ತಿ ವಿಚಾರದಲ್ಲಿ ನೀವೇನೇ ಕೇಳಕ್ಕೆ ಹೋದರೂ ಈ ವ್ಯಕ್ತಿ ಒಂದಷ್ಟು ಮ್ಯಾನಿಪುಲೇಟ್ ಮಾಡೋರು, ನಿಮ್ಮನ್ನ ಒಂದಷ್ಟು ಈ ರೀತಿಯಲ್ಲ ಆ ರೀತಿಯಲ್ಲ ಅಂತ ಹೇಳಿ ಮೈಂಡನ್ನು ಡೈವರ್ಟ್ ಮಾಡುವಂತಹ ವ್ಯಕ್ತಿ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿ ಯಾವ ವಿಚಾರಕ್ಕೆ ನಿಮ್ಮಿಂದ ಅವಾಯ್ಡ್ ಮಾಡುವಂಥದ್ದು, ನಿಮ್ಮಿಂದ ದೂರ ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡಿದ್ರಲ್ಲ, ಆ ವಿಚಾರದಲ್ಲೇ ಈ ವ್ಯಕ್ತಿ ತುಂಬಾ ನೋವು ಪಡ್ತಾ ಇದ್ದಾರೆ. ತುಂಬ ಮಾನಸಿಕವಾಗಿ ಈ ವ್ಯಕ್ತಿ ಒಳಗಿಂದ ಒಳಗೆ ನೋವು ಅನುಭವಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವು ಫೋನ್ ಮಾಡಿದಾಗಿರಬಹುದು, ಈ ಸಮಯದಲ್ಲಿ ನೀವು ಇನ್ನೂ ಇವ್ರನ್ನ ಪಡಿಬೇಕು ಅನ್ನುವ ರೀತಿಯಲ್ಲಿ ಮಾತನಾಡುವಂಥದ್ದು, ಇನ್ನೂ ಇವ್ರನ್ನ ಪ್ರಶ್ನೆ ಮಾಡಿದಾಗ ಈ ವ್ಯಕ್ತಿ ತುಂಬ ಹಿರಿತವಾಗಿ ಮಾತಾಡ್ತಾರೆ. ಸೊ ಇವ್ರು ಅವಾಯ್ಡ್ ಮಾಡೋದ್ರಿಂದ ಅಲ್ಲಿ ಇವ್ರಿಗ್ಯಾರು ಅವಾಯ್ಡ್ ಮಾಡ್ತಾ ಇರೋದು, ಇಲ್ಲಿ ನೀವು ಇವ್ರನ್ನ ಬಹಳಷ್ಟು ತುಂಬಾ ಹಚ್ಕೊಂಡು ತುಂಬಾ ತಲೆ ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆದಾಗ ಏನಾಗ್ತಾ ಇದೆ, ನಿಮಗೆ ಮಾನಸಿಕವಾಗಿ ನೋವನ್ನ ತುಂಬ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ. ಸೊ ಈ ವ್ಯಕ್ತಿ ಏನಾದರೂ ಮುಚ್ಚಿಡ್ತಾ ಇದ್ದಾರೆ, ಈ ವ್ಯಕ್ತಿ ಯಾವಾಗ್ಲೂ ಅಷ್ಟೇ ಒಂದಷ್ಟು ಐಡ್ ಅಂಡ್ ಸೀಕ್ ಮಾಡುವಂಥದ್ದು, ಬೇರೆಯವ್ರಿಗೆ ಮೆಸೇಜ್ ಮಾಡುವಂಥದ್ದು, ಅಥವಾ ಇವ್ರ ಮನಸ್ಸಿಗೆ ಸಮಾಧಾನ ಆದಾಗ ನಿಮ್ಮ ಜೊತೆ ಖುಷಿಯಿಂದ ಮಾತಾಡುವಂಥದ್ದು. ಒಂದು ದಿನ ಚೆನ್ನಾಗಿದ್ರೆ ಇನ್ನೊಂದು ದಿನ ಚೆನ್ನಾಗಿರೋದಿಲ್ಲ. ಇಲ್ಲಿ 3 ಕಾರ್ಡ್ ಔಟ್ಕಮ್ ಬಂದಿರೋದ್ರಿಂದ ಒಂದು ದಿನ ಈ ವ್ಯಕ್ತಿನ ನೀವು ಕಂಡುಹಿಡಿಬೋದು, ಮತ್ತೊಂದು ದಿನ ಈ ವ್ಯಕ್ತಿಯ ಭಾವಗಳೇ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಸಾಕಷ್ಟು ವಿಚಾರಗಳನ್ನು ಈ ವ್ಯಕ್ತಿ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಉಂಟಾಗ್ತಾ ಇದೆ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇದರಿಂದ ನೀವು ಸಾಕಷ್ಟು ಬೇಸತ್ತು ಹೋಗಿದ್ದೀರಿ, ನೋವನ್ನು ಅನುಭವಿಸ್ತಾ ಇದ್ದೀರಿ ಅನ್ನೋದು ನಾನಿಲ್ಲಿ ನೋಡಬಹುದು. ಸೊ ಹಾಗಾಗಿ ಇಲ್ಲಿ ಎಂಟೈರ್ ಕಾರ್ಡ್ ನಾನು ನೋಡೋದಾದರೆ, ಈ ವ್ಯಕ್ತಿ ನಿಮ್ಮಿಂದ ವಿಚಾರಗಳನ್ನು ಮುಚ್ಚಿಟ್ಟಿದ್ದು ಹೌದು, ಬಟ್ ಆದರೆ ಆ ವಿಚಾರದಲ್ಲಿ ಇವರು ಖುಷಿಯಾಗಿ ಈಗ ಇಲ್ಲ.
ಈ ಸಮಯದಲ್ಲಿ ಅವರೇ ಮಾನಸಿಕವಾಗಿ ನೋವು ತಿಂತಾ ಇರುವ ಸಮಯದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ನಿಮ್ಮ ಮೇಲೆ ಆ ಕೋಪಗಳನ್ನು ಆಗ್ತಾ ಇದ್ದಾರೆ ಹೊರತು ಅದರಿಂದ ನೀವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಿ. ದಯವಿಟ್ಟು ಎಲ್ಲನೂ ತಾಳ್ಮೆಯಿಂದ ತಡ್ಕೊಂಡಿದ್ದೀರಿ. ದಯವಿಟ್ಟು ಸುಮ್ಮನೆ ಇದ್ದು ಬಿಡಿ. ಈ ವ್ಯಕ್ತಿ ವಿಚಾರವಾಗಿ ನೀವು ಸಾಕಷ್ಟು ಅನುಮಾನಗಳನ್ನು ಮಾಡ್ತಿರಲ್ಲ, ಆ ಅನುಮಾನ ದಯವಿಟ್ಟು ನಿಲ್ಲಿಸಿ. ಯಾಕೆಂದರೆ ಅಲ್ಲಿ ಯಾವ ವಿಚಾರಕ್ಕೆ ಅಂತ ಹೋಗಿದ್ರು ಅದು ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಅವ್ರು ಏನಾದರೂ ಮುಚ್ಚಿಡ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಹೌದು ಮುಚ್ಚಿಟ್ಟಿದ್ದಾರೆ. ಆದರೆ ಅವರಾದರೂ ಖುಷಿ ಇಲ್ಲಲ್ಲ ಆ ವಿಚಾರದಲ್ಲಿ. ನಿಮ್ಮ ಮೈಂಡ್ನಲ್ಲಿ ಆ ರೀತಿ ಅನುಮಾನ ತೊಗೊಂಡಿದ್ದೀರಿ, ಏನೋ ಆಗ್ತಾಯಿದೆ, ಏನೋ ಹೌದು ಈ ಹಿಂದೆ ಖುಷಿ ಇದ್ದರು ಬಟ್ ಈಗ ಆ ವಿಚಾರದಲ್ಲಿ ಸಂತೋಷವಾಗಿಲ್ಲ. ಇಲ್ಲಿ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಫಸ್ಟ್ ಕಾರ್ಡ್ ಇರೋರಿಗೆ ದಯವಿಟ್ಟು ರೋಸ್ ಕ್ವಾರ್ಟ್ಸ್ಗಳನ್ನ ಧರಿಸಿ. ರೋಸ್ ಕ್ವಾರ್ಟ್ಸ್ ಧರಿಸೋದ್ರಿಂದ ಈ ರೀತಿ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಸಂಬಂಧಗಳಲ್ಲಿ ಅದು ಯಾವುದೇ ಸಂಬಂಧಗಳಾಗಿರ್ಬೋದು, ಬರೀ ಲವ್ ಅಂತಲೇ ಅಲ್ಲ, ಗಂಡ ಹೆಂಡತಿ ಸಂಬಂಧ, ಮಕ್ಕಳ ಜೊತೆ ಸಂಬಂಧ ಆಗಿರ್ಬೋದು, ಹೀಲ್ ಯಾವ ರೀತಿ ಮಾಡಿಸ್ತೀರಾ ಆ ರೀತಿ, ನೀವು ಹಾಕ್ಕೊಂಡು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಆ ರೀತಿ. ಸೊ ಆ ವ್ಯಕ್ತಿ ಏನಾದರೂ ಮುಚ್ಚಿಡ್ತಾ ಇದ್ದಾರಾ? ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ, ಸ್ಟ್ರೆಂತ್ ಬಂದಿದೆ, 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಮಾತನಾಡದೇ ಇರುವಂತಹ ರೀತಿಯಲ್ಲಿ ಯಾರೋ ಮೂರನೇ ವ್ಯಕ್ತಿ ತಡೀದೇ ಇರುವಂಥದ್ದು, ಯಾವುದೋ ಒಂದು ಕೆಟ್ಟ ಕಣ್ಣುಗಳಿಂದ ನೀವು ತುಂಬ ಈ ವ್ಯಕ್ತಿ ಜೊತೆಗಿದ್ದಾಗ ತುಂಬ ಖುಷಿಯಾಗಿದ್ದಿದ್ದು, ಈ ರೀತಿಯೆಲ್ಲ ಇದ್ದಿದ್ದೇನಿದೆಯಲ್ಲ, ಯಾವುದೋ ಒಂದು ಕೆಟ್ಟ ಕಣ್ಣಿಂದ ಈ ವ್ಯಕ್ತಿ ಸಾಕಷ್ಟು ಒಂದಷ್ಟು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ. ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡವಾ, ಈ ರೀತಿಯಾಗಿ ಒಂದು ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್ ತೆಗೆದಿರ್ತೀನಿ ನಾನು. ಈ ರೀತಿಯಾಗಿ ಈ ವ್ಯಕ್ತಿ ತುಂಬಾ ನಿಮಗೆ ಮಾನಸಿಕವಾಗಿ ನೋವು ಕೊಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಕನ್ಫ್ಯೂಷನ್ ಇದೆ, ನಿಮ್ಮ ಜೊತೆ ನಾನು ಸರಿಯಾಗಿ ನಡ್ಕೊಳ್ತಾ ಇದ್ದೀನಾ ಅಥವಾ ನಾನೇನೋ ಮುಚ್ಚಿಟ್ಟಿರೋದನ್ನು ಅದನ್ನು ಹೇಳಿಬಿಡ್ಲಾ, ಈ ರೀತಿ ಇದೆ. ಬಟ್ ಆದರೆ ನಿಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಈ ವ್ಯಕ್ತಿಯ ಮನಸ್ಸನ್ನ ಕೆಡಿಸ್ತಾ ಇದ್ದಾರೆ, ಈ ವ್ಯಕ್ತಿಯ ಮೈಂಡ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವುದೇ ಗೊತ್ತಾಗ್ತಾ ಇಲ್ಲ. ಆ ರೀತಿ ಮುಗ್ಧರ ರೀತಿ ಈ ವ್ಯಕ್ತಿ ಆಗಿ ಹೋಗ್ತಾ ಇದ್ದಾರೆ. ಐ ಥಿಂಕ್ ಶೋ ಆಗ್ತಾ ಇದೆಯಾ? ಓಕೆ ನೋಡಿ, ಈ ರೀತಿ ಆದಾಗ ಈ ವ್ಯಕ್ತಿನ ನೀವು ಯಾವ ರೀತಿ ದೂರ್ತೀರಿ? ಇಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಆಗಿದ್ದರೂ ಅವರು ತಡಿತಾ ಇದ್ದಾರೆ, ನಿಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಮಾಡದೇ ಇರುವ ರೀತಿಯಲ್ಲಿ ತಡಿತಾ ಇದ್ದಾರೆ. ಇಲ್ಲಿ ನಿಮಗೆ ಒಂದಷ್ಟು ಅನುಮಾನಗಳಿದೆ, ಯಾರೋ ಏನೋ ಮಾಡ್ತಿದ್ದಾರೆ ಅನ್ನುವ ಅನುಮಾನಗಳಿದೆ, ಇಂಥವ್ರೇ ಅಂತ ಕ್ಲಾರಿಟಿನೂ ಕೂಡ ಇದೆ. ಸೊ ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಏರುಪೇರುಗಳನ್ನೇ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ನೋವಿನ ದಿನಗಳನ್ನೇ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೀವೇನು ಮಾಡ್ತಿದ್ದೀರಿ, ಇವ್ರ ಜೊತೆ ಕಳೆದಿದ್ದ ಕ್ಷಣಗಳಾಗಿರಬಹುದು, ದಿನಗಳಾಗಿರಬಹುದು. ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಕಾರ್ಡ್ ಬಂದು ಸ್ಟ್ರೆಂತ್ ಆಗಿರೋದ್ರಿಂದ ನಿಮ್ಮಲ್ಲಿ ಹೋಪ್ ಇದೆ, ನಿಮ್ಮಲ್ಲಿ ಸಾಕಷ್ಟು ಹೋಪ್ಗಳಿದೆ. ಚೆನ್ನಾಗಾಗತ್ತೆ, ಲೈಫ್ ತುಂಬ ಚೆನ್ನಾಗಿದೆ, ನಾನು ಏನೇ ಬಂದರೂ ಅದನ್ನು ನಿಭಾಯಿಸಬಲ್ಲೆ, ಅದು ಯಾವುದೇ ರೀತಿ ಇದ್ದರೂ ಕೂಡ ಈ ಸಂಬಂಧನ ನಾನು ನಿಭಾಯಿಸಬಲ್ಲೆ ಅನ್ನುವ ರೀತಿಯಲ್ಲಿ ನಿಮ್ಮ ಮೈಂಡ್ ಇದೆ. ಬಟ್ ಆದರೆ ಅವರು ಒಂದಷ್ಟು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರೋ ಒಂದು ಕೈ ವಶಕ್ಕೆ ಅವರು ತುತ್ತಾಗಿದ್ದಾರೆ. ಅವರಿಗೆ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ, ಅವರಿಗೆ ನಿಮಗಿರೋಷ್ಟು ಧೈರ್ಯ ಕೂಡ ಆ ವ್ಯಕ್ತಿಗೆ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ದಿನೇ ಕಳೆಯೋದು, ಇವ್ರ ಜೊತೆ ಕಳೆದಿದ್ದಂಥದ್ದು ನಿಮಗೆ ರಾತ್ರಿ ಆಗ್ತಾ ಇದ್ದ ಹಾಗೆ ಈ ನೆನಪುಗಳು ಕಾಡುವಂಥದ್ದು, ಯಾಕೆ ಯಾವ ರೀತಿ ಆಯಿತು ಅಂತ ಹೇಳುವಂಥದ್ದು, ಆ ವಿಚಾರ ಬರ್ತಾ ಇದ್ದ ಹಾಗೆ ಸಾಕಷ್ಟು ವಿಚಿತ್ರವಾದ ಅನುಭವ, ತುಂಬ ಭಾರವಾಗ್ತಿದೆ. ಆ ದಿನಗಳು ಕಳೆದಿದ್ದಂಥದ್ದಾಗಿರ್ಬೋದು, ಆ ಕ್ಷಣ ಅವ್ರ ಜೊತೆಗೆ ಮಾತನಾಡಿದಂಥದ್ದಾಗಿರ್ಬಹುದು, ಅದನ್ನೆಲ್ಲ ಮರೆಯೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾನು ರೋಸ್ ಕ್ವಾರ್ಟ್ಸ್ನ ಪ್ರಿಫರ್ ಮಾಡ್ತೀನಿ. ನೀವು ಯಾರ ವಿಚಾರದಲ್ಲಿ ಇದನ್ನು ಹೀಲ್ ಮಾಡಿಸ್ಕೊಳ್ತಿರೋ ಅಥವಾ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಹಾರ್ಟ್ ಚಕ್ರ ಓಪನ್ ಆದಾಗ ಯಾವುದೇ ಈ ರೀತಿ ಸಂಬಂಧಗಳಲ್ಲಿ ನೋವುಗಳನ್ನು ನೀವು ಅನುಭವಿಸೋದಿಲ್ಲ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ನೀವು ಹೀಲಾಗಿ ನೀವು ಒಂದಷ್ಟು ತಾಳ್ಮೆಯಿಂದ ಇರಿ. ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಟ್ಟಿದ್ರಲ್ಲ, ಸರಿಯಾದ ಸಮಯಕ್ಕೆ ಆ ವ್ಯಕ್ತಿ ನಿಮ್ಮಿಂದ ಏನೇ ಮುಚ್ಚಿಟ್ಟಿರಬಹುದು, ಆದರೆ ಆ ವ್ಯಕ್ತಿಯ ಪ್ರಾಬ್ಲಮ್ ಅಲ್ಲ,
ಅಲ್ಲಿ ಮೂರನೇ ವ್ಯಕ್ತಿ ಅವರನ್ನ ಒಂಥರ ಕೈಗೊಂಬೆಯ ರೀತಿ ಮಾಡಿಟ್ಕೊಂಡಿದ್ದಾರೆ. ಆ ವ್ಯಕ್ತಿ ಬೇರೆಯವ್ರ ವಿಚಾರದಲ್ಲಿ ಅವರು ಕಟ್ಟು ಬಿದ್ದ ಹಾಗೆ ಆ ವ್ಯಕ್ತಿ ಆಗೋಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ವ್ಯಕ್ತಿಯನ್ನು ದೂರೋದಕ್ಕೆ ಆಗೋದಿಲ್ಲ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಆ ಕೇತು ವೀಕ್ ಇರೋದ್ರಿಂದ ಆ ವ್ಯಕ್ತಿಯ ಲೈಫಲ್ಲಿ ನಾನು ಏನು ಮಾತಾಡ್ತಿದ್ದೀನಿ, ನಾನು ಯಾರನ್ನು ಅವಾಯ್ಡ್ ಮಾಡ್ತಿದ್ದೀನಿ, ನಾನು ಹೇಗಿದ್ದೆ, ಯಾಕೆಂದರೆ ನಿಮಗೆ ಮರೆಯೋದಕ್ಕೆ ನೀವು ಒಂಟಿಯಾಗಿ ಕೂತಿದ್ದೀರಿ. ಆದರೆ ಆ ವ್ಯಕ್ತಿಗೆ ಅಲ್ಲಿನ್ಯಾರೋ ಪಾರ್ಟ್ನರ್ ಇದ್ದಾರೆ, ಅಲ್ಲಿನ್ಯಾರೋ ಸಮಾಧಾನ ಮಾಡುವಂಥದ್ದು ಇದೆ. ಬಟ್ ಆದರೆ ಅವರು ಕೆಲವೊಂದು ಸಲ ನಿಮ್ಮನ್ನು ನೆನಪಾಗ್ತಾರೆ, ನಾನು ಏನೇನು ಮೋಸ ಮಾಡಿದ್ದೀನಿ, ನಾನು ಯಾಕೆ ಈ ರೀತಿ ಮಾಡಿಬಿಟ್ಟೆ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿಗೆ ಗೊತ್ತಿದೆ. ಬಟ್ ಆದರೆ ಏನು ಮಾಡೋದು? ಬಟ್ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ, ಔಟ್ಕಮ್ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ, ನೀವು ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ, ನೀವು ಎಷ್ಟು ಸ್ಟ್ರಾಂಗಾಗಿ ನಿಲ್ತೀರಿ. ನಿಮ್ಗೆ ಗೊತ್ತಿದೆ ನಾನು ಯಾವ ರೀತಿ ಸಂಬಂಧನ ಹ್ಯಾಂಡಲ್ ಮಾಡುವಂಥದ್ದು. ಸಾಕಷ್ಟು ಪೂಜೆಗಳನ್ನು ಮಾಡಿದಿರಿ, ಪುನಸ್ಕಾರಗಳನ್ನು ಮಾಡಿದಿರಿ, ಏನೆಲ್ಲ ಮಾಡಿದಿರಿ, ನಿಮಗೆ ಗೊತ್ತಿದೆ. ಒಂದಷ್ಟು ತಾಳ್ಮೆಯಿಂದ ಇದ್ದಷ್ಟು ಏನಿದೆಯಲ್ಲ ಅವ್ರು ಮಾಡಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಏನೇ ಇರ್ಬೋದು, ಒಂದಷ್ಟು ದಿನಗಳ ನಂತರ ಅದು ಹೀಲ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ನೀವೇನಾದರೂ ರೋಸ್ ಕ್ವಾಟ್ಸ್, ಪ್ಯೂರ್ ರೋಸ್ ಕ್ವಾಟ್ಸ್ ಇದು. ಸೊ ಇದನ್ನು ಹೀಲ್ ಮಾಡಿಸಿ ಆ ವ್ಯಕ್ತಿ ವಿಚಾರವಾಗೋ ಅಥವಾ ನೀವು ಯಾವ ರೀತಿ ಇದನ್ನು ಹಾಕ್ಕೊಂಡು ಮ್ಯಾನಿಫೆಸ್ಟೇಷನ್ ಇದೇ ರೀತಿ ಆಗ್ತಾ ಇದೆ, ಅವ್ರ ಮನಸ್ಥಿತಿ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆದಾಗ ಅವರ ಮನಸ್ಸಿಗೆ ಮುಟ್ಟುತ್ತೆ ನಿಮ್ಮ ಮಾತುಗಳನ್ನು ಅಂತ ಹೇಳ್ತಾ, ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನ್ಯಾಯವಾಗಿ ಯಾರ ಲೈಫಲ್ಲಿ ಈಗ ಕೆಲವೊಂದು ಸಂಬಂಧಗಳು ನಿಮ್ಮ ಹಣೆ ಬರದಲ್ಲೇ ಬರೆದು ಬಿಟ್ಟಿರತ್ತೆ, ಅಥವಾ ಕೆಲವೊಂದು ಫ್ರೆಂಡ್ಶಿಪ್ಗಳು ನಿಮ್ಮ ಹಣೆ ಬರೆದ್ಬಿಟ್ಟಿರತ್ತೆ. ಮಧ್ಯಕ್ಕೆ ತಾತ್ಕಾಲಿಕವಾಗಿ ಯಾವುದೇ ಡೆವಿಲ್ ಕಾರ್ಡ್, ಯಾವುದೇ ನಜರ್, ಯಾವುದೇ ಒಂದು ವಿಚಾರದಿಂದ ನೀವಿಬ್ಬರು ದೂರ ಆಗಿದ್ರು ಕೂಡ ಬಟ್ ಭಗವಂತನ ಇಚ್ಛೆಯಿಂದ ಅದು ಒಂದಾಗಬೇಕಾಗಿತ್ತು ಅಂತ ಹೇಳಿದ್ರೆ ಯಾರು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಕ್ರಿಸ್ಟಲ್ಸ್ಗಳೆಲ್ಲ ಏನು ಮಾಡುತ್ತೆ, ಒಂದಷ್ಟು ಅಂಥದ್ದನ್ನೆಲ್ಲ ತಡೆ ಹಿಡಿಯುತ್ತೆ. ಹಾಗೆ ಮತ್ತೆ ನಿಮ್ಮ ಜೊತೆ ರೀಕನೆಕ್ಟ್ ಆಗುವ ಸಾಧ್ಯತೆಯೂ ಇದೆ. ಸಾಕಷ್ಟು ಹೆಣ್ಣುದೇವಿದೆ, ಕ್ರಿಸ್ಟಲ್ಗೆ ದುಡ್ಡಿರೋರು ಕ್ರಿಸ್ಟಲ್ಸ್ಗಳನ್ನ ತಗೊಳ್ತಾ ಇರ್ತೀರಿ. ಆದರೆ ಇಲ್ಲಿ ಇಂಥ ವಿಚಾರದಲ್ಲಿ ನಿಮ್ಮ ಗಂಡ ಹೆಂಡತಿ ಸಂಬಂಧಗಳಲ್ಲಿ ತುಂಬ ಬಿರುಕು ಬಿಟ್ಟಿತ್ತು ಅಂತ ಅಂದಾಗ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಹೆಣ್ದೇವ್ರನ್ನ ಆರಾಧನೆ ಮಾಡುವಂಥದ್ದು, ಹೆಣ್ದೇವ್ರನ್ನ ಪೂಜಿಸುವಂಥದ್ದು, ರಾಹುಕಾಲದಲ್ಲಿ ಹೆಣ್ಣು ದೇವತೆಯ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚುವಂಥದ್ದು, ಈ ರೀತಿ ಎಲ್ಲ ಮಾಡೋದ್ರಿಂದ ಒಂದಷ್ಟು ರಾಹು ಕೂಡ ಆಕ್ಟಿವ್ ಆಗ್ತಾನೆ. ಹಾಗಾಗಿ ನಿಮ್ಮ ಮಧ್ಯದಲ್ಲಿ ಈ ರೀತಿ ಇಂಥ ವ್ಯಕ್ತಿಗಳೆಲ್ಲ ಬಂದಿದ್ರೆ ರಿಮೂವ್ ಆಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ.